ಸ್ನೇಹಿತರೆ, ಕಾಶಿ ಈ ಕ್ಷೇತ್ರದ ಹೆಸರನ್ನ ಕೇಳಿದ್ರೆ ಸಾಕು ಮನಸ್ಸು ಶಿವನಲ್ಲಿ ಒಂದಾಗಿ ಬಿಡತ್ತೆ. ಕಾಶಿ ಯಾತ್ರೆಗೆ ವಿಶೇಷವಾದ ಮಹತ್ವವೂ ಇದೆ. ಅಲ್ಲಿ ಪರಮ ಪಾವನಿಯಾದ ಗಂಗೆ ಹರಿಯುತ್ತಿದ್ದಾಳೆ. ಅಲ್ಲಿಗೆ ಭೇಟಿ ನೀಡಿದ್ರೆ ಬದುಕಿನ ಸತ್ಯ ದರ್ಶನವಾಗಿ ಬಿಡುತ್ತೆ. ಲಕ್ಷಾಂತರ ಮಂದಿ ಭೇಟಿ ನೀಡುವಂತಹ ಕಾಶಿ ಅದು ಕೇವಲ ವಿಶ್ವನಾಥನ ಸನ್ನಿಧಾನವಲ್ಲ, ಮೋಕ್ಷವನ್ನ ಬಯಸುವವರ ಅಂತಿಮ ನಿಲ್ದಾಣವದು. ಕಾಶಿಯಲ್ಲಿರುವಂತಹ ಈ ಸ್ಥಳದಲ್ಲಿ ದಿನದ 24 ಗಂಟೆಯೂ ಬೆಂಕಿ ಉರಿಯುತ್ತಲೇ ಇರುತ್ತದೆ. ಆ ಬೆಂಕಿಯಲ್ಲಿ ಸುಟ್ಟು ಬೂದಿಯಾಗುವವರಿಗೆ ಲೆಕ್ಕವೇ ಇಲ್ಲ. ಹಾಗಾದ್ರೆ ಕಾಶಿಯ ಆ ಸ್ಥಳ ಯಾವುದು ಅಂತೀರಾ? ಅದುವೇ ಮಣಿಕರ್ಣಿಕಾ ಘಾಟ್. ಬನ್ನಿ ಇಂದು ಮಣಿಕರ್ಣಿಕಾ ಘಾಟ್ನ ವಿಶೇಷತೆಗಳ ಬಗ್ಗೆ ತಿಳಿಯೋಣ. ಮಣಿಕರ್ಣಿಕಾ ಘಾಟ್ ಇದು ಕಾಶಿಯಲ್ಲಿರುವಂತಹ ಒಂದು ಪವಿತ್ರವಾದ ಸ್ಥಳವಾಗಿದ್ದು ಇದನ್ನ ಜಗತ್ತಿನ ಮಹಾ ಸ್ಮಶಾನ ಅಂತ ಕರೆಯಲಾಗತ್ತೆ. ಇಲ್ಲಿನ ದೃಶ್ಯಗಳು ಎಂಥವರನ್ನಾದ್ರೂ ಒಂದು ಕ್ಷಣ ಭಯಗೊಳ್ಳುವಂತೆ ಮಾಡುತ್ತೆ. ಯಾಕಂದ್ರೆ ಇಲ್ಲಿ ದಿನದ 24 ಗಂಟೆ ವರ್ಷದ 365 ದಿನವೂ ಬೆಂಕಿ ಉರಿಯುತ್ತಲೇ ಇರುತ್ತದೆ. ಮಣಿಕರ್ಣಿಕಾ ಘಾಟ್ನಲ್ಲಿರುವಂತಹ ಸ್ಮಶಾನೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಶವಗಳ ಅಂತ್ಯ ಸಂಸ್ಕಾರವನ್ನ ಮಾಡಲಾಗತ್ತೆ. ಮಣಿಕರ್ಣಿಕಾ ಘಾಟ್ನಲ್ಲಿ ಸಾವನ್ನ ಕೂಡ ಸಂಭ್ರಮಿಸಲಾಗತ್ತೆ. ಯಾಕಂದ್ರೆ ಇಲ್ಲಿ ಸತ್ತವರಿಗೆ ಮೋಕ್ಷ ಸಿಗತ್ತೆ ಅಂತ ಹೇಳಲಾಗತ್ತೆ. ಅಲ್ಲದೆ ಸಾಕ್ಷಾತ್ ಶಿವನೇ ಇಲ್ಲಿನ ಸ್ಮಶಾನವನ್ನ ಕಾಯುತ್ತಿದ್ದಾನೆಂಬ ನಂಬಿಕೆ ಕೂಡ ಇದ್ದು ಸತ್ತವರ ಕಿವಿಯಲ್ಲಿ ಶಿವನು ತಾರಕ ಮಂತ್ರವನ್ನ ಹೇಳ್ತಾನಂತೆ. ಈ ಕಾರಣಕ್ಕಾಗಿ ಸಾಕಷ್ಟು ಜನರು ತಮ್ಮ ಅಂತಿಮ ವಯಸ್ಸಿನಲ್ಲಿ ಕಾಶಿಗೆ ಬಂದು ಪ್ರಾಣವನ್ನ ಬಿಡಬೇಕು ಅಂದುಕೊಳ್ತಾರೆ. ಈ ಮಹಾ ಸ್ಮಶಾನದಲ್ಲಿ ಇದುವರೆಗೂ ಬೂದಿಯಾದಂತಹ ಮನುಷ್ಯರಿಗೆ ಲೆಕ್ಕವೇ ಇಲ್ಲ. ಒಂದಾದ ಮೇಲೆ ಒಂದು ಹೆಣ ಬರುತ್ತಲೇ ಇರುತ್ತದೆ. ಮಣಿಕರ್ಣಿಕಾ ಘಾಟ್ನ ಇನ್ನೊಂದು ವಿಸ್ಮಯವೇನೆಂದ್ರೆ ದಿನದ ಕೊನೆಯ ಶವದ ಚಿತಾಭಸ್ಮವನ್ನ ಬೆಳಗಿನ ಸಮಯದಲ್ಲಿ ಶಿವನಿಗೆ ಅರ್ಪಿಸಲಾಗತ್ತೆ ಅನ್ನೋದು. ಬಿಸಿ ಬಿಸಿಯಾದ ಶವದ ಬೂದಿಯಲ್ಲಿ ಕಾಶಿ ವಿಶ್ವೇಶ್ವರನನ್ನ ಪೂಜಿಸಲಾಗತ್ತೆ. ಇನ್ನು ಪ್ರತಿ ವರ್ಷ ಇಲ್ಲಿ ಹೋಳಿಯನ್ನ ಆಚರಿಸ್ತಾರೆ. ಈ ಹೋಳಿಯಲ್ಲಿ ಬಳಸುವಂತಹ ವಸ್ತು ಯಾವುದು ಗೊತ್ತಾ? ಅದುವೇ ಮಣಿಕರ್ಣಿಕಾ ಘಾಟ್ನಲ್ಲಿ ಸತ್ತವರ ಬೂದಿ. ಅಘೋರಿಗಳ ದಂಡೆ ಈ ಹೋಳಿ ಹಬ್ಬದಲ್ಲಿ ಮಿಂದೇಳುತ್ತೆ. ಶವದ ಬೂದಿಯನ್ನೇ ಇಲ್ಲಿ ವಿಭೂತಿಯಾಗಿ ಬಳಸಲಾಗುತ್ತೆ.